ಇಲ್ಲ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂದ್ಕೊಂಡು ನಾನು ಇವತ್ತು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದಂಥ ಲಗು. ಇಲ್ಲಿ ನನ್ನ ಮಗ ಮತ್ತು ಮಗಳು ಸುಜ್ಜು ಆಮೇಲೆ ಗುಬ್ಬಿ ಇಬ್ಬರು ಎದ್ದು ಆಟ ಆಡಕತ್ತಿದ್ರು. ಬೆಳಗ್ಗೆ 6:30 7 ಗಂಟೆ ಆಗಿತ್ತು ಅವಾಗ. ಅಷ್ಟೊತ್ತಿಗೆ ಎದ್ದಿಬ್ಬರು ಹೋಗಿ ಹೊರಗೆ ಕುಂತ್ಕೊಂಡ್ರೆ, ನಾನು ಕದ ತೆಗೆದೆಲ್ಲ ಹೋಗಿ ಹೊರಗೆ ಕುಂತ್ಕೊಂಡ್ರೆ, ನಾನು ಹಂಗೆ ಅದು ಹೊರಗಿನ ಸ್ವಲ್ಪ ಹೊರಗೆ ನಿಂತು ಬಂದ್ರಾತಂತೇಳಿ ಹಂಗೆ ಫೋನ್ ತೊಗೊಂಡು ಹೋಗಿ ಅವ್ರಿಗೂ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಹಂಗೆ ಇಬ್ಬರು ಆಟ ಆಡತ್ತಿದ್ರು. ಇನ್ನೂ ಬ್ರಷ್ ಮಾಡಿದ್ದಿಲ್ಲ, ಮುಖನೂ ತೊಳೆದಿದ್ದಿಲ್ಲ. ಇಬ್ಬರು ಅಲ್ಲಿ ಹೋಗಿ ಕುಂತು ಆಟ ಆಡತ್ತಿದ್ರು. ಆಕೆಗೆ ಆಟ ಆಡ್ಸಾಕತ್ತಿದ್ದ. ಆಮೇಲೆ ನಾನು ಹಂಗೆ ನನ್ನ ರೂಟೀನೆಲ್ಲ ಶುರು ಮಾಡಿಕೊಂಡೆ. ಎಲ್ಲ ಬ್ರಷ್ ಎಲ್ಲ ಮಾಡಿಕೊಂಡೆ. ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೋಬೇಕಂತ ಹೇಳಿ ರೆಡಿ ಆಗಾಕತ್ತಿದ್ದೆ. ಅವರಿಬ್ಬರು ಅಲ್ಲೇ ಆಟ ಆಡಕತ್ತಿದ್ರು. ಹಂಗೆ ಅಲ್ರಿ ಮಕ್ಕಳು, ಅವ್ರು ಹೆಂಗೆ ಆಟ ಆಡಿದ್ರು ನಮಗೆ ಚಂದ. ನಾವು ಅದೇ ಈಗ ಸುಜ್ಜು ಈಗ ಲಘು ಹೇಳ ಅಂತಂದ್ರೆ ಈಗ ಹೇಳೋದಿಲ್ಲ. ಸಣ್ಣವ್ರಿದ್ದಾಗ ನಾವು ಮಲ್ಕೊಂಡ್ರು ಮಲ್ಕೋದಿಲ್ಲ. ಈಗ ನಮ್ಮ ಗುಬ್ಬಿ ನೋಡಿರಿ ಎಷ್ಟು ನಾವು ಮಲ್ಕೋ ಅಂತಂದ್ರೆ ನಾ ಯಾವಾಗ ಹೇಳ್ತಾನೆ, 5ಕ್ಕೆ ಎದ್ರೆ 5ಕ್ಕೆ ಹೇಳ್ತಾಳೆ, 6ಕ್ಕೆ ಎದ್ರೆ 6ಕ್ಕೆ ಹೇಳ್ತಾಳೆ, 7ಕ್ಕೆ ಎದ್ರೆ 7ಕ್ಕೆ ಹೇಳ್ತಾಳೆ. ಒಟ್ಟು ನಾ ಯಾವಾಗ ಹೇಳ್ತಾನಲ್ಲ ಅವಾಗ ಹೇಳ್ತಾಳೆ. ಹಂಗೆ ಮಾಡ್ತಾವೆ. 7 ವಯಸ್ಸಿನಾಗ 7 ಅಂದ್ರೆ ಒಲ್ಲೆ ಅಂತಾರೆ. ಈಗ ಮಲ್ಕೋರಿ ಈಗ ಅಂತಂದರೆ ಈಗ ಮಲ್ಕೊಳ್ಳೋದಿಲ್ಲ. ಹಂಗೆ ನಾ ಯಾವಾಗ ಹೇಳ್ತೇನೆ ಅವಾಗ ಹೇಳ್ತಾಳೆ. ನಾನಿಲ್ಲೇ ಹೀರೆಕಾಯಿ ಇತ್ತು, ಹೀರೆಕಾಯಿ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಬೇಕಂಥೇಳಿ ಹೀರೆಕಾಯಿ, ಟೊಮ್ಯಾಟೊ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ ಮತ್ತು ಮಗಳು ಗಾಡಿ ಮೇಲೆ ಕುಂತಿದ್ಲ, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಗಾಡಿ ಮೇಲೆ ಕುಂತಾಳ. ಅದು ಕಾಲಿಗೆ ಅದು ನಡೆಯೋದು ಗಾಡಿ ಇತ್ತಲ್ಲ, ಅದ್ರಾಗ ನಡ್ಯಕ್ಕೆ ಹೋಗಿ ಹೊರಗೆ ಅವ್ರ ಪಪ್ಪ ಜೊತೆ ಹೊರಗೆ ಹೋದಾಗ ಅದು ಬಳ್ಳಿಗೆ ಒಂದು ಸ್ವಲ್ಪ ತೆರೆಸ್ಕೊಂಬಂದಾಳ. ನೋವು ಏನು ಭಾಳ ಆಗಿಲ್ಲ ಅದು. ಆದ್ರೇನು ಆಕೆಗೆ ಅದು ಈಗ ಮಂಡಿಗಾಲು ಹಚ್ಚಿದ ಹೊಕ್ಕಾಳಲ್ಲ, ಕಾಲಿಗೆ ಒಂದು ಸ್ವಲ್ಪ ಬಡಿತಂದ್ರೆ ಆಕೆಗೆ ನೋವು ಆಗತ್ತೈತಿ. ಅವಾಗ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಹೀಗಾಗಿ ಆ ಕಾಲಿಗೆ ಪೂರ ಒಂದು ಅರ್ಬಿ ಸುತ್ತಿಬಿಟ್ಟಿದ್ವಿ. ಪಾಪ ಆಡ್ತೈತೆ ಅದು. ಕಾಲು ಅದು ಸ್ವಲ್ಪ ಬಡಿತದ. ಹಂಗಲ್ರಿ ಸ್ವಲ್ಪ ಸಣ್ಣನು ಯಾವಾಗಲೂ ಭಾಳ ಆಡ್ತಾವಂತ. ಹಂಗೆ ದೊಡ್ಡ ಅಷ್ಟು ಇದು ಅನ್ಸಂಗಿಲ್ಲ. ಇದು ಸಣ್ಣದಾಗೈತೆ, ಅದೇನು ಬಡಿದಿಲ್ಲ. ಆದರೆ ಅದು ಆಕೆಗೆ ಅದೇ ಹೊಳ್ಳೆ ಮಳ್ಳೆ ಅಲ್ಲೇ ಬಡಿತೈತೆ. ಆಕೆಗೆ ನೋವಾಗಿ ಆಡಕ್ಕೆ ಶುರು ಮಾಡ್ತಾಳೆ. ಹಾಗಾಗಿ ಅದಕ್ಕೆ ಬಟ್ಟೆ ಸುತ್ತಿ ಗಾಡಿ ಮೇಲೆ ಕುಂದಿರ್ಸಿತ್ತು. ಚಲೋ ಕುಂತಿದ್ಲ, ಆಕೆನೂ ಆಟ ಆಡಕತ್ತಿದ್ಲ. ಮತ್ತು ನಾನು ನಾಷ್ಟ ಇವತ್ತು ರೊಟ್ಟಿ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ ಸುಜ್ಜು ಇಲ್ಲ ರೊಟ್ಟಿ ಬೇಡ, ಹಿಟ್ಟಿನ ದೋಸೆ ಬೇಕಾಗಿತ್ತಂತ. ಹಾಗಾಗಿ ನಾನು ಹಿಟ್ಟಿನ ದೋಸೆ ಮಾಡ್ಬೇಕಂಥೇಳಿ ಪಲ್ಯನೂ ಮಾಡ್ಕೊಂಡಿದ್ದೆ. ಆಮೇಲೆ ನಾ ಎಲ್ಲ ದೋಸೆಗೆ ರೆಡಿ ಮಾಡ್ಕೊಳತ್ತಿದ್ದೆ. ಮತ್ತು ಇಲ್ಲಿ ಅವ್ರ ಪಪ್ಪ ಆಕೆಗೆ ಆಟ ಆಡ್ಸಾಕತ್ತಿದ್ರೆ ಗಾಡಿ ಮೇಲೆ ಹೆಂಗೆ ಕುಂತಿದ್ಲಲ್ಲ. ಬೆಳಿಗ್ಗೆ ಎದ್ದಕ್ಕೆ ಆಡ್ತಾರೆ ಅವ್ರ ಮಕ್ಕಳನ್ನ ತೊಗೊಂಡು ಕೆಲಸ ಮಾಡೋದಂದ್ರೆ ಅಷ್ಟು ಈಸಿ ಇಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ಮಟ್ಟ ಬೆಳಿಗ್ಗೆ ಕೆಲಸ, ಅದ್ರಾಗ ಅವ್ರು ಕಾಡ್ತಾರೋ, ಅದ್ರಾಗ ಅವ್ನ ಸ್ಕೂಲು ಎಲ್ಲ, ಅವ್ರಿಗೆ ಕೆಲ್ಸಕ್ಕೆ ಹೋಗೋರು ಎಲ್ಲ ಅವಾಗನೇ ಬೆಳಿಗ್ಗೆ. ಅದ್ರಾಗ ಹೆಂಗೋ ಗಡಿಬಿಡಿ ಒಬ್ರು ಆಡ್ಸೋದು, ಒಬ್ರು ಕೆಲಸ ಮಾಡೋದು, ಹಿಂಗೆ ಒಟ್ಟು ಮಾಡ್ಕೊತೀವಿ. ಇಲ್ಲೇ ನಾನು ದೋಸೆಗೆ ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ ಈ ರೀತಿ ಹಿಟ್ಟಿನ ದೋಸೆ. ಮತ್ತು ಹಿಟ್ಟಿನ ದೋಸೆ ನಾನು ಕಾಮನ್ನಾಗಿ ಮಾಡ್ಬೇಕಂತಂದ್ರೆ ಸ್ವಲ್ಪ ಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಇದು ಕಡ್ಲೆ ಹಿಟ್ಟು, ಇದೆಲ್ಲನೂ ಮಿಕ್ಸ್ ಮಾಡಿ ಮಾಡ್ತೀನಿ. ಇದು ಆ್ಯಕ್ಚುಲಿ ಅದೆಲ್ಲ ಹಾಕಿ ಮಾಡಿದ್ದಲ್ಲ. ಇದು ಮಗಳಿಗೆ ಅಂಥೇಳಿ ಅಂಗನವಾಡಿ ಒಳಗೆ ಕೊಡ್ತಾರಲ್ರಿ ಪುಷ್ಟಿ ಹಿಟ್ಟು, ಅದರಿಂದನೇ ಮಾಡಿದ್ದೆ. ನನಗೆ ಟೈಮ್ ಇದ್ದಿದ್ದಿಲ್ಲ. ಅದ ಬೇಕಂತೇಳಿ ಅನ್ನಕತ್ತ ಹಿಟ್ಟಿನ ದೋಸೆ. ಹೀಗಾಗಿ ನಾನು ಹೆಂಗೋ ಅದಿತ್ತಲ್ಲ, ಚಲೋ ಇತ್ತು ನೋಡೋಣ ಮಾಡಿದ್ದೇನೆ. ಎಲ್ಲ ಭಾಳ ದಿವಸ ಆಗಿತ್ತು ಅದನ್ನು ಯೂಸೇ ಮಾಡಿದ್ದಿಲ್ಲ ಹಿಟ್ಟು. ಹೀಗಾಗಿ ಅದನ್ನೆಲ್ಲ ಸಾನಿಸ್ಕೊಂಡೆ ಕಲಸಿಟ್ಟು ಮಾಡತ್ತಿದ್ದೆ. ಚಲೋ ಅದು ತಿಂದು ಹೋದ. ಮತ್ತು ಆಮೇಲೆ ಎಲ್ಲರಿಗೂ ಮತ್ತೊಂದು ಥರ ಎಲ್ಲಿ ಮಾಡೋದು ಅಂಥೇಳಿ ಎಲ್ಲರಿಗೂ ಅದನ್ನು ಮಾಡಿದೆ. ಅದ್ರ ಜೊತೆಗೆ ಅಂಥೇಳಿ ಮತ್ತು ಅದು ಹೀರೆಕಾಯಿ ಪಲ್ಯನೂ ರೆಡಿ ಆಗಿತ್ತು. ಮತ್ತು ಹೊಳ್ಳಿ ಇದು ಟೊಮೆಟೊ ಹಣ್ಣಿನ ಚಟ್ನಿನೂ ಮಾಡ್ಕೊಂಡಿದ್ದೆ. ಆ ಟೊಮೆಟೊ ಹಣ್ಣಿನ ಚಟ್ನಿಗೆ ಇಲ್ಲಿ ಮನೆಯವ್ರಿಗೆ ಅಂಥೇಳಿ ದೋಸೆ ಮಾಡಿ ಹಾಕಿ ತೊಗೊಂಡು ಹೋಗಿದ್ದೆ ನಾನು. ಈ ರೀತಿ ಆಗಿತ್ತು ನೋಡಿರಿ ಟೊಮೆಟೊ ಕಾಯಿ ಎಲ್ಲ ಹಣ್ಣಿನ ಚಟ್ನಿ, ಆಮೇಲೆ ಹೀರೆಕಾಯಿ ಪಲ್ಯ, ಆಮೇಲೆ ಹಿಟ್ಟಿಂದ ದೋಸೆ. ನಾನು ಟೊಮೆಟೊ ಹಣ್ಣಿನ ಚಟ್ನಿಗೆ ಏನಿಲ್ಲ, ಟೊಮೆಟೊ, ಒಂದು ಸ್ವಲ್ಪ ಕೊಬ್ಬರಿ, ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವು, ಆಮೇಲೆ ಕೊತ್ತಂಬರಿ ಇದೆಲ್ಲನೂ ಹಾಕಿ ಮಿಕ್ಸಿಗೆ ಹಾಕಿದ್ದೆ. ಅದಕ್ಕೆ ಅದು ಟೊಮೆಟೊ ಹಣ್ಣು ನಾವು ಹಾಕಿ ಮಾಡ್ತೇವಲ್ಲ, ಸ್ವಲ್ಪ ಹುಳಿ ಅನ್ನಿಸ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚಲೋ ಅಂತ ನನಗೆ ಅನ್ನಿಸ್ತು.
ಆಮೇಲೆ ಇವತ್ತು ನಮ್ಮದು ಗುಬ್ಬಿದು ವ್ಯಾಕ್ಸಿನೇಷನ್ ಇತ್ತು. ಹೀಗಾಗಿ ಇಂಜೆಕ್ಷನ್ ಯಾಕಿದ್ದು 9 ಕಂಪ್ಲೀಟಾಗಿ 10ಗೆ ಇಂಜೆಕ್ಷನ್ ಅಂತ ಹೇಳಿದ್ರೆ, ಹಾಗಾಗಿ ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂಥೇಳಿ ಹೋದ್ವಿ ವ್ಯಾಕ್ಸಿನ್ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬರೋಕಂತೇಳಿ ಹೋದ್ವಿ. ಪಾಪ ಗುಬ್ಬಿ ವ್ಯಾಕ್ಸಿನ್ ತೊಗೊಂಡ್ಲ ರೀ 2 ಕೈಗೂ. ಆಮೇಲೆ ಕಾಲಿಗೆ ಕೊಟ್ರೆ ವ್ಯಾಕ್ಸಿನ್, ಆಮೇಲೆ ಬಾಯಿಗೆ ಹನಿ ಹಾಕಿದ್ರೆ ಹಾಕಿಸ್ಕೊಂಡು ಮತ್ತು ಬಂದ್ವಿ. ಅಷ್ಟೇನು ಆಕೆಗೇನು ಅಳಲಿಲ್ಲ. ಅದು ಹಾಕುವಾಗ ಮತ್ತು ಇಂಜೆಕ್ಷನ್ ಮಾಡ್ತಾರಲ್ಲ, ಹಿಂಗಾಗಿ ಒಂದು ಸ್ವಲ್ಪ ಅವಾಗ ಅಷ್ಟೇ ಇಲ್ಲೊಂಚೂರು ಅಳತ್ತಾಳೆ ನೋಡ್ರಿ. ಅಷ್ಟೇನು ಇದನ್ನು ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಗಟ್ಟಿ ಅದಾಳೆ ಅಂತಲೇ ಹೇಳ್ಬೋದು. ಹಂಗೇನು ತ್ರಾಸು ಮಾಡ್ಕೊಳ್ಳಿಲ್ಲ. ಎಲ್ಲ ವ್ಯಾಕ್ಸಿನ್ ತೊಗೊಂಡು ಆಮೇಲೆ ಮನೆಗೆ ಬಂದ್ವಿ. ಅಲ್ಲೆಲ್ಲ ಹುಡುಗರಿದ್ರೆ ಅವ್ರು ನೋಡಿ ಮತ್ತು ಇಂಜೆಕ್ಷನ್ ನೋಡಿ ಎಲ್ಲ ಅಳಕತ್ಬಿಟ್ಲೆ. ಸರಿ ಅಂಥೇಳಿ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಬಟರ್ಫ್ಲೈ ನೋಡ್ರಿದ್ದೆ, ಎಷ್ಟು ಚಲೋ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊಂಟಿತ್ತು. ಅದನ್ನು ಆ ಕಡೆನೇ ಹೋತ ನಂದು ಲಕ್ಷ್ಯ. ಹಿಂಗಾಗಿ ಅದನ್ನೊಂದು ಸ್ವಲ್ಪ ತಕ್ಕೊಂಡೆ ನಾನು. ಅವಾಗೆಲ್ಲ ನಾವು ಸಣ್ಣವರಿದ್ದಾಗೆಲ್ಲ ಅವ್ನು ಹಿಡಿಯೋಕೆ ಓಡಾಡ್ತಿದ್ವಿ. ಹಂಗೆ ಪಾಪ ಅವು ತಪ್ಪಿಸ್ಕೊಳಕ್ಕೆ ಓಡಾಡ್ತಿದ್ವು, ಹಿಡಿಯೋಕೆ ನಾವು ಓಡಾಡ್ತಿದ್ವಿ. ಅದೆಲ್ಲ ನೆನಪಾತ. ಹಂಗೆ ಚಂದ ಕಾಣಕತ್ತಿತ್ತು ಯೆಲ್ಲೋ ಕಲರ್ ಹೂವಿನ ಮೇಲೆ ಅದೆಲ್ಲ ಓಡಾಡೋದು. ಇವತ್ತಿನ ಒಂದು ಈ ನನ್ನ ವ್ಲಾಗ್ ಹೆಂಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಹೆಂಗಿತ್ತು ಅಂತ ಕಮೆಂಟ್ ಕೂಡ ಒಂದು ಮಾಡಿ ತಿಳಿಸಿ. ಸಿ ಯು, ಬಾಯ್, ಟೇಕ್ ಕೇರ್.